ಎರಡನೇ ಬಾರಿ ಕೂಡ ಮಾಡಿದೆ. ಎರಡನೇ ಬಾರಿ ಮಾಡಿದ 3 ದಿನದಲ್ಲಿ ಅಧ್ಯಕ್ಷರ ನೇಮಕ ಆಯಿತು. 3 ದಿನದಲ್ಲಿ ವಿರೋಧ ಪಕ್ಷ ನಾಯಕರ ನೇಮಕ ಆಯಿತು. ಎಲ್ಲೋ ನನ್ನ ಮನಸ್ಸಿಗೆ ಒಂದು ನೆಮ್ಮದಿ ಆಯಿತು, ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತೇಳಿ. ಏನೋ ಸ್ವಲ್ಪ ವಿಜಯಿ ಆಗಿದ್ದೀನಿ ಅಂತೇಳಿ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಇವತ್ತು ಇದರಲ್ಲಿ ಕೂಡ ನಾನು ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಆದ ಮೇಲೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ನಿನ್ನೊಂದು ಮಾಧ್ಯಮದಲ್ಲಿ ಬಂದೇ ಬಿಡ್ತು, ಸದಾನಂದಗೌಡರು ಮೊನ್ನೆ ಮಾಡ್ತೇನೆ ಅಂತ ಹೇಳಿದರು. ಯಾರೋ ಅವರಿಗೆ ಮೇಲ್ನವರೆಲ್ಲ ಅವರನ್ನು ಸಮಾಧಾನ ಮಾಡಿದ್ರಂತೆ. ಸಮಾಧಾನ ಮಾಡಿದ್ದಕ್ಕೆ ಸಮಾಧಾನ ಆಗಿ ಈಗ ಮಾಧ್ಯಮದವರನ್ನು ಎದುರಿಸಲಿಕ್ಕೆ ಕೂಡ ಸ್ವಲ್ಪ ಹಿಂದೇಟು ಆಗ್ತಾ ಇದ್ದಾರೆ. ಎಲ್ಲ ಊರಿಗೆಲ್ಲ ಹೋಗಿಬಿಟ್ಟಿದ್ದಾರೆ ಅಂತ ಹೇಳುವಂಥ, ಅದಕ್ಕಾಗಿ 22ರ ನಂತರ ಮಾಡಬೇಕು ಅಂತ ಹೇಳುವಂಥ ಪ್ರೆಸ್ ಮೀಟನ್ನು ಇವತ್ತು ಪ್ರೀಪೋನ್ ಮಾಡಿ ಇವತ್ತು ನಾನು ಮಾಡಿದ್ದೀನಿ. ಮತ್ತು ನೀವು ಇವತ್ತು ಕೂಡ ನನ್ನ ಮೇಲೆ ಇನ್ನಷ್ಟು ಸದಾನಂದಗೌಡರು ಪಲಾಯನವಾದ ಮತ್ತೊಂದು ವಾದಗಳು, ಈ ಪರಿವಾರವಾದ, ಈ ಭ್ರಷ್ಟಾಚಾರವಾದ, ಇದರ ಜೊತೆ ಪಲಾಯನವಾದ ಸೇರೋದು ಬೇಡ ಅಂತ ಹೇಳೋದಕ್ಕಾಗಿ ನಾನು ಇದನ್ನು ಮಾಡಿದ್ದೀನಿ. ಇದು ನನ್ನ ಮನಸ್ಸಿನ ಸ್ಪಷ್ಟವಾದಂಥ ಭಾವನೆ. ಈ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಇವತ್ತು ಅಭೂತಪೂರ್ವ ಬೆಂಬಲ ಜನ ಕೊಡಬೇಕು. ನಿಮ್ಮ ಮನಸ್ಸಿನಲ್ಲಿ ಇವತ್ತಿರುವಂಥ ಎಲ್ಲ ಗೊಂದಲಗಳಿಗೆ ಚುನಾವಣೆಯ ನಂತರ ಶೀಘ್ರವಾಗಿ ಪರಿಹಾರ ಕಂಡುಹುಡುಕುವಂಥ ಆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಯಾವುದೇ ಬೆಲೆ ತೆತ್ತಾದರೂ ಕೂಡ ಅದನ್ನು ಮುಂದುವರಿಸಲಿಕ್ಕೆ ನಾನು ನಿಮ್ಮೊಬ್ಬ ಸಾಮಾನ್ಯ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮೊಬ್ಬ ಪ್ರೀತಿಯ ನಿಮ್ಮವನೇ ಆದಂಥ ಸದಾನಂದಗೌಡ ತಯಾರಿದ್ದೇನೆ ಅಂತ ಹೇಳುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಮಾಧ್ಯಮದ ಮಿತ್ರರಲ್ಲಿ ಒಂದು ವಿನಂತಿ, ಯಾರು ಕೂಡ ಎರಡೆರಡು ಪ್ರಶ್ನೆ ಕೇಳುವಂಗಿಲ್ಲ. ಒಂದು ಪ್ರಶ್ನೆ ಕೇಳಬೇಕು, ಆ ಪ್ರಶ್ನೆ ಆದ ಮೇಲೆ ಮತ್ತೊಬ್ಬರು ಕೇಳಬೇಕು. ಎರಡನೇ ಪ್ರಶ್ನೆ ಇಲ್ಲ, ಒಬ್ಬೊಬ್ಬರೇ. ಈ ಹಿಂದೆ ತಮ್ಮನ್ನ ನನ್ನ ಮನೆಗೆ ಬಂದು ಮಾಜಿ ಸಿಎಂ ಅಥವಾ ಇವರೆಲ್ಲರೂ ಬಂದು ನನ್ನ ಬಲವಂತ ಮಾಡೋದು ಚುನಾವಣೆ ನಿಲ್ಲಿ ಅಂತ, ಅವ್ರ ಕಡೆಯಿಂದನೇ ಈಗ ನಿಲ್ಬೇಡಿ ಅನ್ನೋಂಥದ್ದು ಏನಾದ್ರು ಸೂಚನೆ ಬಂತ? ಯಾಕಂದ್ರೆ ನಿಮ್ಮ ಹುಟ್ಟುಹಬ್ಬದ ದಿನ ಅವರು ಕೂಡ ಶುಭಾಶಯ ಕೋರಕ್ಕೆ ಬಂದಿತ್ತು. ಸರ್, ನಾನು ಇದೊಂದು ಭಾರಿ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದಿರಿ ತಾವು. ನಮ್ಮನ್ನು ಆಡಳಿತ ಮಾಡುವವರು ಅವರು ಸತ್ಯವಂತರಾಗಿರಬೇಕು. ಅವರು ಯಾವ ಸ್ಪಷ್ಟತೆ ಎಲ್ಲಿ ಆಗಿದೆ ಅದನ್ನು ಹೇಳುವಂಥವರಾಗಿರಬೇಕು. ಅವರು ಸುಳ್ಳು ಹೇಳುವಂಥ ನಾಯಕರು ಭಾರತೀಯ ಜನತಾ ಪಾರ್ಟಿಗೆ ಆಗಬಾರ್ದು. ನನ್ನ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ನಂದು ಒಬ್ಬೊಂದೇ ಹೆಸರು 142 ಜನ ಯಾರಾಗಬೇಕು ಅಂತ ಹೇಳುವಂಥದ್ದನ್ನು ಮಾಡಿದ್ರ ಆ 142 ಜನ ಕೂಡ ಸದಾನಂದಗೌಡರೇ ಆಗಬೇಕು. ಒಂದು 4-5 ಜನ ಅವರು ಇಲ್ಲದ್ರೆ ನಮಗೆ ಕೊಡಿ ಅಂತ ಕೇಳಿದನ್ನು ಕೇಂದ್ರದಲ್ಲಿ ಮಂಡನೆ ಮಾಡಲಿಕ್ಕೆ ಆಗದಂಥ ನಾಯಕರು ನಮ್ಮ ನಾಯಕರು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸರ್, ಈಗ ಪಕ್ಷ ಶುದ್ಧೀಕರಣ ಮಾಡಬೇಕಂತ ಹೇಳಿ ಇಲ್ಲಿ ಯಾರಿಂದ ಪಕ್ಷ ಶುದ್ಧೀಕರಣ ಆಗಬೇಕು ಮತ್ತು ಈ ಪಕ್ಷವನ್ನು ಅಶುದ್ಧ ಮಾಡುವಂಥದ್ದು ಯಾರು? ಸರ್, ನಾನು ಭಾರಿ ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೀನಿ. ಯಾವ ಮೋದಿಯವರ ವಾದವನ್ನು ತಿರುಚಿದ್ರ ಅವರೇ. ಸರ್, ಪ್ರಮುಖವಾಗಿ ಇಲ್ಲಿ ಈಶ್ವರಪ್ಪನವರು ಒಂದು ಆರೋಪ ಮಾಡಿದ್ರು ಯಡಿಯೂರಪ್ಪನವರ ಮತ್ತು ಅವರ ಪುತ್ರರ ವಿರುದ್ಧ ನೇರವಾಗಿ. ನೀವು ಪರೋಕ್ಷವಾಗಿ ಪರಿವಾರವಾದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ರಾಜ್ಯ ನಾಯಕರಿಗೆ ಅನಿಸಿದ್ದು ಯಾಕೆ ಹೈಕಮಾಂಡ್ ನಾಯಕರಿಗೆ ಇನ್ನೂ ಕೂಡ ಅನಿಸ್ಲಿಲ್ಲ ಪರಿವಾರವಾದ? ಅದನ್ನ ಯಾಕೆ ತಡ್ಕೊಂಡಿದ್ದಾರೆ ಅಂತ? ಸರ್, ಹಲವಾರು ಸಂಗತಿಗಳನ್ನು ಅವು ಹೇಳಿದಾಗಲೇ ಎಲ್ರಿಗೂ ಅರ್ಥ ಆಗುವಂಥದ್ದು. ಈಶ್ವರಪ್ಪರು ಹೇಳಿದರು, ನಾನು ಕಳೆದ ಬಾರಿ ಹೇಳುವವರೆಗೆ ಅವರು ಅದನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ಆದಷ್ಟು ಶೀಘ್ರ ಅಧ್ಯಕ್ಷ ಮತ್ತು ನಮ್ಮ ವಿರೋಧ ಪಕ್ಷದ ಈಗ ನಾನು ಹೇಳಿದ್ದೇನೆ, ಅರ್ಥ ಮಾಡಿಕೊಳ್ತಾರೆ. Sir, you said you want to purify the party from few leaders from Karnataka. Who are the leaders? Why do you think it should be purified? What is going wrong in the BJP party in the state of Karnataka? Sir, no. I explained everything in Kannada. You may ask some of your friends. I have already said everything to you. Sir, you also hinting at Yediyurappa saying like what case Yediyurappa has said. See, what all things that are happening here, if I go on explaining it, it may have some impact on electoral. I don't want to do that at this juncture. Sir, you made a plea that Have you been offered governor's post? Huh? Have you been offered governor's post? No, sir. Sir, I am a governor in my house. Sir, will you not be contesting the elections? Huh? Will you or will you not be contesting? Pardon? Will you not be contesting? No, initially, ಪ್ರಥಮದಲ್ಲಿ ಅರ್ಥ ಮಾಡ್ಕೊಳ್ಳಿ, ಕನ್ನಡ ಅರ್ಥ ಆಗ್ತದಲ್ಲ, ನಾನು ಇಂಗ್ಲೀಷಲ್ಲಿ ಮಾತಾಡೋದಿಲ್ಲ ಇವತ್ತು. ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದೆ. ನನ್ನನ್ನು ಭಾರಿ ಚಂದ ಆರತಿ ಎತ್ತಿ ಬನ್ನಿ ನೀವು ಕಂಟೆಸ್ಟ್ ಮಾಡಿ ಅಂತ ಹೇಳಿದರು.
ಆಮೇಲೆ ಮಂಗಳಾರತಿ ಮಾಡಿ ಇಲ್ಲ ಅಂತೇಳಿ ಕಳಿಸ್ಕೊಟ್ರು. ಸರ್, ಈಗ ಶೋಭಾ ಕರಂದ್ಲಾಜೆ ವಿರುದ್ಧ ಶೋಭಾ ಕರಂದ್ಲಾಜೆ ಇಲ್ಲ ನಿಮ್ಮಲ್ಲಿಲ್ಲ, ಆಯ್ತು ನಿಮ್ದಾಯ್ತು. ನಮ್ಮ ಪ್ರಕರಣದಲ್ಲಿ RSS ಪಾತ್ರ ಏನು, ಅದರಿಂದಾಗಿ ಉಳ್ಕೊಂಡ್ರೆ ಸ್ವಯಂ ಸೇವಕ ಅಂದರೆ ಅದರ ಅರ್ಥನೇ ಏನು ಅಂತ ಹೇಳಿದ್ರೆ, ನಮ್ಮ ತೀರ್ಮಾನಗಳು ಸಂಗತಿಗೊಳ್ತದೆ, ಅನುಷ್ಠಾನ ಮಾಡುವಂಥದ್ದು ಸ್ವಯಂ ಸೇವಕರ ಕರ್ತವ್ಯ, ಅದು ಇರಬಹುದು. ಒಂದು ನಿಮಿಷ ಎಲ್ರಿಗೂ ಆನ್ಸರ್ ಮಾಡ್ತೇನೆ, ಯಾರೂ ತಲೆಬಿಸಿ ಮಾಡಬೇಡಿ. ಮಧ್ಯಾಹ್ನವರೆಗೂ ಇರ್ತೀನಿ, ಇದಾದ್ಮೇಲೆ ತಿಂಡಿ ತಿನ್ನೋಣ, ಮತ್ತೆ ಬೇಕಾದ್ರೆ ಕೂತ್ಕೊಳ್ಳೋಣ, ಪರವಾಗಿಲ್ಲ. ಹೇಳಿ ಸರ್. ನಾನು ಮೊನ್ನೆ 2 ದಿನ ಹೋಗಿದ್ದೇನಲ್ಲ ಸರ್, ಈ ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ. ಶೋಭಾ ಕರಂದ್ಲಾಜೆರ ಪರವಾಗಿ KR ಪುರಂನಲ್ಲಿ ಮತ್ತು ಪುಲಕೇಶ್ ನಗರದಲ್ಲಿ ನಾನು ಮೊನ್ನೆ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ. ಆದ ಕಾರಣ ಈ ಪ್ರಶ್ನೆ ಉದ್ಭವ ಆಗುದಿಲ್ಲ. ನೋ 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 ಹೈಕಮಾಂಡ್ಗೆ ಏನಾದ್ರೂ ಇದ್ರ ಬಗ್ಗೆ ದೂರು ಕೊಡ್ತೀರಾ ಸರ್? ಕುಟುಂಬ ರಾಜಕಾರಣದ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡ್ತೀರಾ ಸರ್? ಇದು ನಿಮ್ಮ ಮುಖಾಂತರ ಅಲ್ಲಿಗೆ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ನೀವು ಪರ್ಟಿಕ್ಯುಲರ್ ಆಗಿ ಅಲ್ಲ ರೀ, ನಿಮ್ಮ ಮುಖಾಂತರ ಇದು ಹೋಗ್ತೇನೆ ಅಂತ ಭಾವಿಸಿದ್ರೆ ನಾನು ನಿಮ್ಮ ಮುಖಾಂತರ ಹೇಳಿದ್ದೇನೆ ಅಂತ ಲೆಕ್ಕ.